ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಯೂನಿಕ್ ವೆಲ್ತ್. ಎಸ್, ಇವತ್ತು ಮಾರ್ಕೆಟು ಜುಲೈ 24 HDFC ಬ್ಯಾಂಕ್, ರಿಲಯನ್ಸ್, ಹಿಂದೂಸ್ತಾನ್ ಲಿವರ್ ಕೆಲವೊಂದು ಸ್ಟಾಕ್ ನ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಏನಾಯ್ತು ಅಂತ ನೋಡೋಣ. ಜೊತೆಗೆ ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಆಗಿರೋದ್ರಿಂದ ನಿಫ್ಟಿ ಆಪ್ಷನ್ಸ್ ಅಲ್ಲಿ ಯಾರೆಲ್ಲ ಟ್ರೇಡ್ ನ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಯಾರು ಇನ್ ದ ಮನಿ ಅಂತ ಕರಿತೀವಿ, ಸೇಫರ್ ಸೈಡ್ ಮಾಡಿರೋರಿಗೆ ಅರೌಂಡ್ ಅವ್ರ ಕ್ಯಾಪಿಟಲ್ ನ 180% ಇಂದ 200% ರಿಟರ್ನ್ಸ್ ಕೊಟ್ಟರೆ ಮಾರ್ಕೆಟ್, ಇನ್ನು ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡು ಜಾಸ್ತಿ ರಿಸ್ಕ್ ತಗೊಂಡು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋರು OTM ಅಂತ ಕರಿತೀವಿ. ಅವ್ರಿಗೆ ಅರೌಂಡ್ 500% ವರೆಗೂ ಮಾರ್ಕೆಟ್ ಅಲ್ಲಿ ಇವತ್ತು ರಿಟರ್ನ್ ಕೊಟ್ಟಿದೆ. ಹಾಗಾದ್ರೆ ಬನ್ನಿ, 1,500,000 ಇದ್ರೆ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಅರೌಂಡ್ 8,000 ವರೆಗೂ ಮಾಡಬಹುದಾಗಿತ್ತು. ಯಾರು ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಮಾಡ್ಕೊಂಡಿದ್ರೆ ಅವರು. ಹಾಗಾದ್ರೆ ಇವತ್ತು ಈ ಒಂದು ಅವಕಾಶದಲ್ಲಿ ನಮ್ಮ ಒಬ್ರು ಸ್ಟೂಡೆಂಟ್ ಏನ್ ಮಾಡಿದ್ದಾರೆ ಅಂತ ನೋಡೋಣ. ಹೈಯೆಸ್ಟ್ ನಮ್ಮ ಒಬ್ರು ಸ್ಟೂಡೆಂಟ್ ಯಾರು ನಮ್ಮ ಫಾಲೋವರ್ಸ್ ಇದ್ದಾರೆ, ಅರೌಂಡ್ ಮಾರ್ಕೆಟ್ ಅಲ್ಲಿ 3.5 lakh ವರೆಗೂ ಒಂದು ಬಿಗ್ ಅಮೌಂಟ್ ಅನ್ನು ಅಚೀವ್ ಮಾಡಿದ್ದಾರೆ ಇವತ್ತು. ಎಸ್, ಕಂಗ್ರಾಟ್ಸ್ ಹೇಳ್ಬೋದು ಅವ್ರಿಗೆ. ಎಲ್ಲರೂ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ. ಬಿಕಾಸ್ ಮಾರ್ಕೆಟ್ ಅಲ್ಲಿ ನೋಡಿ, ಒಂದು ಗುಡ್ ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಆದಾಗ ಎಷ್ಟು ಬಿಗ್ ಅಮೌಂಟ್ ನ ಮಾಡಬಹುದು ಅಂತ. ಹಾಗಂತ ಅವರು ಸುಮ್ಮನೆ ಅಂತೂ ಬಂದಿಲ್ಲ, ರೈಟ್? ಅದಕ್ಕೆ ಆದಂತ ಒಂದು ರಿಸ್ಕ್ ತಗೊಂಡಿದ್ದಾರೆ. ಏನ್ ರಿಸ್ಕ್ ತಗೊಂಡಿದ್ದಾರೆ, ಯಾಕೆ ಅವ್ರಿಗೆ ಅಷ್ಟು ಬೆನಿಫಿಟ್ ಬಂತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಟ್? ಹಾಗಾದ್ರೆ ಫಸ್ಟ್ ನಾವು ನೋಡಿದಂಗೆ ಮಿನಿಮಮ್ ಎಷ್ಟು ಬೇಕಿತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇವತ್ತಿನ ಆಪ್ಷನ್ ಮಾರ್ಕೆಟ್ ಅಲ್ಲಿ 1.5K ವರೆಗೂ ನಾವು ಇನ್ವೆಸ್ಟ್ಮೆಂಟ್ ಗೆ ರಿಸ್ಕ್ ಅಂತ ತಗೊಂಡಿದ್ರೆ 8K ಬರ್ತಾ ಇತ್ತಂದ್ರೆ, ಅವ್ರೀಗ 3.5 lakh ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆಯಾ? ಸೊ ದರ್ ಇಸ್ ಅ ಪ್ಲಾನ್ ಅಂತ ಹೇಳ್ತೀವಿ. ಹಾಗಾದ್ರೆ ಬನ್ನಿ, ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲಿತ್ತು ಆಪರ್ಚುನಿಟಿ, ಯಾಕೆ ಈ ರೀತಿ ಜನರೇಟ್ ಆಯ್ತು, ಹೇಗೆ ಕ್ಲಾರಿಟಿ ತಗೊಂಡು ಮಾಡಕ್ಕಾಯ್ತು ಅವರು ಅಂತ ನೋಡೋಣ. ಮೊದಲನೇದಾಗಿ ನಿಫ್ಟಿ. ನಮ್ಮ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ, ಕೆಲವೊಂದು ಸ್ಟಾಕ್ಸ್ ಬಗ್ಗೆ. ಆ ಸ್ಟಾಕ್ಸ್ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. HDFC ಬ್ಯಾಂಕ್, ರಿಲಯನ್ಸ್, ಹಿಂದೂಸ್ತಾನ್ ಯೂನಿಲಿವರ್, ಆ ಒಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಸ್ಟಾಕ್ಸ್ ಅಲ್ಲಿ ಏನಾಯ್ತು ಅಂತ ರಿಟರ್ನ್ಸ್ ಇಲ್ಲೇ ಕಾಣಿಸ್ತಾ ಇದೆ. ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಜೊತೆಗೆ ಲೆವೆಲ್ಸ್ ಅಂತ ಇರುತ್ತೆ. ಆ ಲೆವೆಲ್ಸ್ ಪ್ರಕಾರ ಮಾಡಿದ್ರೆ ಹ್ಯೂಜ್ ಪ್ರಾಫಿಟ್ ತಗೊಳ್ಬಹುದು. ಹಾಗೆ ಟೈಮಿಂಗ್ಸ್ ಪ್ರಕಾರ ಮಾಡಿದವ್ರಿಗೆ ಇವತ್ತು HDFC ಬ್ಯಾಂಕ್ ಅಲ್ಲಿ 2 ಪಾಯಿಂಟ್ಸ್, ರಿಲಯನ್ಸ್ ಅಲ್ಲಿ 11 ಪಾಯಿಂಟ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ 25 ಪಾಯಿಂಟ್ಸ್ ಸಿಂಪಲ್ ಆಗಿ ಟೈಮಿಂಗ್ ಬಂದು ಪಾರ್ಟಿಸಿಪೇಟ್ ಮಾಡುವಂಥದ್ದು. ಯಾವುದೇ ರೀತಿ ಸ್ಟಾಕ್ ಮಾರ್ಕೆಟ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ವೆರಿ ಸಿಂಪಲ್ ರಿಸ್ಕ್ ರಿವಾರ್ಡ್ ಗೊತ್ತಿದ್ರೆ ಮಾಡುವಂಥದ್ದು. ಎಸ್, ನೋಡಿ, ಈಗ ನಿಫ್ಟಿಗೆ ಬರೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ಏನೊಂದು ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ, ಸೈಡ್ ವೇಸ್. ಅದೇ ರೀತಿ ಮಾರ್ಕೆಟ್ 25,190 ಇಂದ 250 ಒಂದು ಸೈಡ್ ವೇಸ್ ಆಗಿತ್ತು ಮಾರ್ಕೆಟ್. ಅಂದ್ರೆ 23ಗೆ ಕಂಪೇರ್ ಮಾಡಿದಾಗ ಕ್ಲೋಸಿಂಗ್ ಪ್ರೈಸ್ ಇಂದ 24ಗೆ ಮಾರ್ಕೆಟ್ ಅರೌಂಡ್ 250 ಹತ್ರನೇ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಸೈಡ್ ವೇಸ್ ರೇಂಜಿನ ಫಸ್ಟ್ 5 ಮಿನಿಟ್ಸ್ ಅಲ್ಲೇ ಟಚ್ ಮಾಡ್ತು. ಇದಾದ್ಮೇಲೆ ಮೇಲೋಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲ, 25,190 ಇಂದ ಮಾರ್ಕೆಟ್ ಯಾವುದೇ ಪಾಯಿಂಟ್ ಅಲ್ಲೂ ರಿವರ್ಸ್ ಆಗುವಂತದ್ದಾಗ್ಲಿ ಅಥವಾ ಡೇ ಹೈನ ಟಚ್ ಮಾಡೋದಾಗ್ಲಿ ಪ್ರಯತ್ನ ಮಾಡಲಿಲ್ಲ ಮಾರ್ಕೆಟ್. ಸೊ ತುಂಬಾ ವೀಕ್ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿಂದನೇ ಆಲ್ಮೋಸ್ಟ್ 140 ನಮ್ಮ ನೆಕ್ಸ್ಟ್ ರೆಸಿಸ್ಟ್ ಸಪೋರ್ಟ್, ಅಲ್ಲಿಂದ ಮಾರ್ಕೆಟ್ ಅಲ್ಲಿ 090 2590 ಸಪೋರ್ಟ್, ಅಲ್ಲಿಂದ ಮಾರ್ಕೆಟ್ 25,000 ವರೆಗೂ ಬರಬೇಕಿತ್ತು. ಆಲ್ಮೋಸ್ಟ್ 25,018 ವರೆಗೂ ಬಂದು ಮಾರ್ಕೆಟ್ ರಿವರ್ಸ್ ಆಗಿ ಫೈನಲ್ ಆಗಿ ಅಗೈನ್ 25,050 ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ. ಈ ಒಂದು ಪ್ರೋಸೆಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಒಂದೇ ತರ ಡೈರೆಕ್ಷನ್ ಇರೋದ್ರಿಂದ ಆಪ್ಷನ್ ಟ್ರೇಡಿಂಗ್ ಅಂತ ಯಾರು ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಪಾಯಿಂಟ್ ಇಂದ ಇಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ, ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಪಾಯಿಂಟ್ ಇಂದ ಮೇಲ್ಗಡೆ ಕಾಣಿಸ್ತಾ ಇದೆಯಾ? ಈಗ ಆಫ್ಟರ್ 12 o'clock ಯಾರೆಲ್ಲ ಕಾಲ್ ಮಾಡಿದ್ರೆ ಒಂದು ಗುಡ್ ಪ್ರಾಫಿಟ್ ನ ಎನ್ಕೇಶ್ ಮಾಡ್ಕೊಳಕ್ಕಾಗತ್ತೆ ಮಾರ್ಕೆಟ್ ಅಲ್ಲಿ. ಇದನ್ನ ಕಾಲ್ ಆಪ್ಷನ್ ಅಂತ ಕರಿತೀವಿ. ಚಾರ್ಟ್ ಮೇಲೆ ಹೋಗ್ಬೇಕಾದ್ರೆ, ಡೌನ್ ಬರ್ಬೇಕಾದ್ರೆ ಪುಟ್ ಆಪ್ಷನ್ ಅಂತ ಕರಿತೀವಿ. ಈಗ ಮಾರ್ಕೆಟ್ ಮಾರ್ನಿಂಗ್ ಇಂದ ಅರೌಂಡ್ 12 o'clock ವರೆಗೂ ಡೌನ್ ಬಂದಿದ್ಯಾ? ಇಲ್ಲಿ ಪುಟ್ ಆಪ್ಷನ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೆ ಗುಡ್ ಪ್ರಾಫಿಟ್ ಆಗಿರುತ್ತೆ. ಅದೇ ರೀತಿ 12 ಗಂಟೆ ಮೇಲೆ ಮಾರ್ಕೆಟ್ ಯಾರು ಕಾಲ್ ಕಡೆ ನೋಡಿದ್ರೆ ಅವ್ರಿಗೆ ಗುಡ್ ಕಾಲ್ ಸೈಡ್ ಪ್ರಾಫಿಟ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಯಾವಾಗ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಲೆವೆಲ್ಸ್ ಅಲ್ಲಿ ನಾವು ನೋಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಇವತ್ತು ಆಕ್ಷನ್ ಪ್ಲಾನ್ ಹೇಗಿತ್ತು ಅಂತ ನೋಡೋಣ. ಫಸ್ಟ್ ಆಕ್ಷನ್ ಪ್ಲಾನ್ ಅಂತ ನೋಡೋದಾದ್ರೆ, ನಿಫ್ಟಿಯಲ್ಲಿ ಮಾರ್ನಿಂಗ್ 8:37ಗೆ ಅಗೇನ್ ನಾವು ಲೆವೆಲ್ಸ್ ನ ಶೇರ್ ಮಾಡಿದ್ವಿ ನಮ್ಮ ಫಾಲೋವರ್ಸ್ ಮತ್ತೆ ಸ್ಟೂಡೆಂಟ್ಸ್ಗೆ. ಆಲ್ಮೋಸ್ಟ್ ನೋಡಿ 8:37ಗೆ ನಾವು ಲೆವೆಲ್ಸ್ ನ ಶೇರ್ ಮಾಡಿದ್ರೆ ಜೊತೆಗೆ ಒಂದು ಕಂಟ್ರೋಲ್ ಪಾಯಿಂಟ್ ಅಂತ ಟೈಮಿಂಗ್ಸ್ ಅಂತ ಇದೆ. ಮಾರ್ಕೆಟ್ 135, ಬ್ಯಾಂಕ್ ನಿಫ್ಟಿ 240. ಈ ಒಂದು ಪಾಯಿಂಟ್ ಅಲ್ಲಿ ಅನಾಲಿಸಿಸ್ ಅಲ್ಲಿ ಅವರು ಟ್ರೇಡ್ ನ ಪ್ಲಾನ್ ಮಾಡ್ಕೊಳ್ತಾರೆ. ಇನ್ನು ಮಾರ್ನಿಂಗ್ ಅಲ್ಲಿ 8:50ಗೆ ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಬಿಫೋರ್ 9 o'clock ಎನಿ ಪಾರ್ಟ್ ಆಫ್ ದ ಟೈಮ್ ನಾವು ಬ್ಯಾಂಕ್ ಸ್ಕ್ರಿಪ್ಟ್ ಜೊತೆಗೆ ಟೈಮ್ ಜೊತೆಗೆ ಸೈಡ್ ವೇಸ್ ಕೊಡೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಆಗಿ ಒಂದು ಯೂಸ್ಫುಲ್ ಆಗುತ್ತೆ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ. ಹಾಗಾದ್ರೆ ಬನ್ನಿ, ಇವತ್ತು HDFC ಬ್ಯಾಂಕು, ರಿಲಯನ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಯಾವ ರೀತಿ ಲೆವೆಲ್ಸ್ ನ ಪ್ಲೇ ಮಾಡಿದೆ ಅಂತ ನೋಡೋಣ. ಫಸ್ಟ್ HDFC ಬ್ಯಾಂಕ್ ನಾವು ಅರೌಂಡ್ ಮಾರ್ಕೆಟ್ ಅಲ್ಲಿ 2038 ಇಂದ ಮಾರ್ಕೆಟ್ 2038 ಇಂದ 2018 ವರೆಗೂ ನಾವು ಒಂದು ಸೈಡ್ ವೇಸ್ ನ ಡಿಸಿಷನ್ ತಗೊಂಡಿದ್ವಿ. ಮಾರ್ಕೆಟ್ ಓಪನಿಂಗ್ ಅಲ್ಲೇ ನಮ್ಮ ಸೈಡ್ ವೇಸ್ ನ ಬಂದು ಟಚ್ ಮಾಡ್ತು. ಅದಾದ್ಮೇಲೆ ಯಾವುದೇ ಪಾಯಿಂಟ್ ಅಲ್ಲಿ ಅಪ್ ಟ್ರೆಂಡ್
ಕ್ಲಿಯರ್ ಮಾಡಲಿಲ್ಲ, ಅಗೇನ್ ಡೌನ್ ಬಂತು. ನಮ್ಮ ಒಂದು ಪಾಯಿಂಟ್ ಇಂದ ಸೈಡ್ ವೇಸ್ ಪಾಯಿಂಟ್ ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 10 ಪಾಯಿಂಟ್ಸ್ ವರೆಗೂ ಗೇನ್ ಮಾಡುವಂತ ಅವಕಾಶ HDFC ಬ್ಯಾಂಕ್ ಅಲ್ಲಿ ಇತ್ತು. ಇನ್ನು ಮಾರ್ಕೆಟ್ ಅಲ್ಲಿ ರಿಲಯನ್ಸ್ ಕಂಪನಿ ನಾವು ನೋಡೋದಾದ್ರೆ ಮಾರ್ನಿಂಗ್ 10:30 ಅಂತ ಟೈಮ್ ಕೊಟ್ಟಿತ್ತು. ರಿಲಯನ್ಸ್ 30 ನಮಗೆ 1420 ಇಂದ 1440 ಅನ್ನೋದು ಒಂದು ಸೈಡ್ ವೇಸ್ ರೇಂಜ್ ಆಗಿ ಕ್ರಿಯೇಟ್ ಆಗಿತ್ತು. ಆದ್ರೆ ಮಾರ್ಕೆಟ್ ಇವತ್ತು ಓಪನ್ ಆಗಿರೋದೇ ನಮ್ಮ ಸೈಡ್ ವೇಸ್ ಇಂದ ಕೆಳಗಡೆ ಆಗಿರೋದ್ರಿಂದ ಯಾರು 10:30 ವರೆಗೂ ವೇಟ್ ಮಾಡಿ ನೋಡಿ, ಈ ಕ್ಯಾಂಡಲ್ ಇದೆಯಲ್ಲ ಇದು 10:30. ಇಲ್ಲಿ 10:30 ಇಂದ ನಾವು ಸ್ಮಾಲ್ ರಿಸ್ಕ್, ಇದರಿಂದ ಮೇಲೋದ್ರೆ ಅಪ್ ಆಗುತ್ತೆ ಅಂತ, ಇದರಿಂದ ಕೆಳಗಡೆ ಬಂದ್ರೆ ಡೌನ್ ಬರುತ್ತೆ ಅಂತ. ಈಗ ಡೌನ್ ಬಂದಿದೆ ಮಾರ್ಕೆಟ್, ನನ್ನ ರಿಸ್ಕ್ ಇಲ್ಲಿಂದಾನೇ ಇರುತ್ತೆ 3 to 4 ಪಾಯಿಂಟ್ಸ್. ಯಾರು ಆ ರಿಸ್ಕ್ ನ ತಗೊಂಡು ಪಾರ್ಟಿಸಿಪೇಟ್ ಮಾಡಿದ್ರೆ ಟೈಮ್ ಪ್ರಕಾರ ಗೊತ್ತಿದ್ರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ನೋಡಿ 1416 ಇಂದ ಅರೌಂಡ್ 1400 ವರೆಗೂ 16 ಪಾಯಿಂಟ್ಸ್ ನಾವು ಗೇನ್ ಮಾಡಬಹುದಾಗಿತ್ತು ರಿಲಯನ್ಸ್ ಅಲ್ಲಿ. ಇದರಲ್ಲಿ ನಾವು ರಿಲಯನ್ಸ್ ಅಲ್ಲಿ ಈಕ್ವಿಟಿ ಮಾತ್ರ ಅಲ್ಲ, ಡೌನ್ ಬಂದಾಗ ಪುಟ್ಟಲ್ಲೂ ಸಹ ಮಾಡಬಹುದಾಗಿತ್ತು. ಇದು ಫಸ್ಟ್. ಇನ್ನು ಲಾಸ್ಟ್ ನೋಡೋದಾದ್ರೆ ನಮಗೆ ಹಿಂದೂಸ್ತಾನ್ ಯೂನಿಲಿವರ್, ಅಲ್ಲೂ ಸಹ ನಮ್ಮ ಲೆವೆಲ್ಸ್ ಏನಿದೆ ಓಪನಿಂಗ್ ಇಂದಾನೆ ಲೆವೆಲ್ಸ್ ನ ಫಾಲ್ ಮಾಡ್ತು. 2464 ಇಂದ 2442 ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ ನಮ್ಮ ವಿಡಿಯೋದಲ್ಲಿ. ನಾವು ಎರಡೇ ಎಕ್ಸ್ಪ್ಲೈನ್ ಮಾಡೋದು, ಒಂದು ಲೆವೆಲ್, ಅದು ಬಿಟ್ಟರೆ ರೆಸಿಸ್ಟೆನ್ಸ್, ಮೂರನೇದು ಟೈಮ್. ಅದು ಬಿಟ್ಟು ನಾವು ಯಾವುದೇ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ತಾ ಇರಲ್ಲ. ನೀವು ನೋಡ್ತಾ ಇರ್ತೀರಾ ನಮ್ಮ ವಿಡಿಯೋನ ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ಮಾರ್ಕೆಟ್ ನೋಡಿ 2464 ಇಂದ ಓಪನಿಂಗ್ ಇಂದಾನೆ ಫಾಲ್ ಆಯ್ತು. ನಮ್ಮ ಒಂದು ಸಪೋರ್ಟ್ ನ ಸೈಡ್ ವೇಸ್ ನ ಬ್ರೇಕ್ ಆದಾಗ ನಾವು ಟ್ರೇಡ್ ಪಾರ್ಟಿಸಿಪೇಟ್ ಮಾಡಿದ್ರು ಅರೌಂಡ್ ಮಾರ್ಕೆಟ್ ಅಲ್ಲಿ 2442 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 20 ಪಾಯಿಂಟ್ ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಇದು ಕೆಲವೊಂದು ಸ್ಟಾಕ್ಸ್ ನ ಆಯ್ತು. ಅಂದ್ರೆ ಇದ್ರ ಪ್ರಕಾರ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಗೇನ್ ಮಾಡಿದ್ದಾರೆ ಆಕ್ಷನ್ ಪ್ಲಾನ್ ಅಲ್ಲಿ ಅಂತ ನೋಡೋಣ. ನಿಮ್ಮ ಆಕ್ಷನ್ ಪ್ಲಾನ್ ಇಲ್ಲಿ ನೋಡಿದ್ರಲ್ಲ, ಮಾರ್ಕೆಟ್ ಅಲ್ಲಿ 847 ಗೆ ಯಾವ ಲೆವೆಲ್ಸ್ ಅಲ್ಲಿ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಆಕ್ಷನ್ ಪ್ಲಾನ್ ಇರುತ್ತೆ. ಆ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲಿ ಮಾರ್ನಿಂಗ್ 10:40ಗೆ ಮಾರ್ಕೆಟ್ ಅಲ್ಲಿ ಪುಟ್ ಅಲ್ಲಿ ಕೆಲವರು ಗುಡ್ ಪ್ರಾಫಿಟ್ ನ ಮಾಡಿದ್ದಾರೆ. 10:40ಗೆ ಇಲ್ಲಿ ನೋಡಿ ಟೈಮ್ ಇಲ್ಲಿ ಕಾಣಿಸ್ತಾ ಇರೋದು. 10:40ಗೆ ಏನೊಂದು ಸ್ಟೂಡೆಂಟ್ ಶೇರ್ ಮಾಡಿದ್ದಾರೆ. 10:40ಗೆ ಅರೌಂಡ್ 6000 rupees ವರೆಗೂ ಪುಟ್ ಅಲ್ಲಿ ಪ್ಲಾನ್ ಪ್ರಾಫಿಟ್ ಮಾಡಿದ್ರೆ, ಅಗೇನ್ ಮಾರ್ಕೆಟ್ ಅಲ್ಲಿ 10:56ಗೆ ಯಾರೋ ಒಬ್ರು ಇನ್ಫಾರ್ಮೇಶನ್ ಅಲ್ಲಿ ಕಾಲ್ ಕಡೆ ಮಾಡಿದ್ದಾರೆ. ಟಾಟಾ ಕನ್ಸ್ಯೂಮರ್ ಒಂದು ಸ್ಕ್ರಿಪ್ಟ್ ನ ಮಾಡಿದ್ದಾರೆ ಲೈವ್ ಮಾರ್ಕೆಟ್ ಅಲ್ಲಿ. ಅವ್ರು ಏನ್ ಕೇಳಿದ್ರು, ಒಂದು ಬಾಟಮ್ ಅಲ್ಲಿ ನಾವು ಕ್ಯಾಚ್ ಮಾಡಿದ್ವಿ 14 rupees ಇಂದ ಮಾರ್ಕೆಟ್ ಅಲ್ಲಿ ಅರೌಂಡ್ 19 rupeesಗೆ ಬುಕ್ ಮಾಡಿ ಈಚೆ ಬರಕ್ಕೆ ಹೇಳಕ್ಕಾಯ್ತು ಲೈವ್ ಸೆಷನ್ ಅಲ್ಲಿ. ಇವತ್ತು ನೀವು ನೋಡೋದಾದ್ರೆ ಈ ಸ್ಕ್ರಿಪ್ಟ್ ನ ನೀವು ನೋಡಿದ್ರೆ 14 ಅಂದ್ರೆ 13 ಇಸ್ ಅ ಬಾಟಮ್ ಆಗಿರುತ್ತೆ, 20 rupees ಇಸ್ ದ ಹೈ ಆಗಿರುತ್ತೆ. ಎಕ್ಸಾಕ್ಟ್ ಬಾಟಮ್ ಇಂದ ಹೈನ ಕ್ಯಾಚ್ ಮಾಡಿ ಈಚೆ ಬರೋದಕ್ಕೆ ನಮ್ಮ ಸ್ಟೂಡೆಂಟ್ ಸಪೋರ್ಟ್ ಮಾಡಕ್ಕಾಯ್ತು. ಅವರು ಅದೇ ರೀತಿ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಒಂದು ಗುಡ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಂಡ್ರು. ಇನ್ನು ಅದೇ ಪುಟ್ ಅಲ್ಲಿ ಮಾರ್ಕೆಟ್ 12 o'clock ವರೆಗೂ ಡೌನ್ ಸೈಡ್ ಇತ್ತು. ಇವಾಗ ತಾನೇ ನಾವು ಚಾರ್ಟ್ ನೋಡಿದ್ವಲ್ಲ, 12 o'clock ವರೆಗೂ ಏನಿತ್ತು ಮಾರ್ಕೆಟ್ ಡೌನ್ ಸೈಡ್ ಇತ್ತು. ಹಾಗಾಗಿ ಅವರು ಅಗೇನ್ 12 o'clockಗೆ ಒಂದು ಗುಡ್ ಪ್ರಾಫಿಟ್ ನ ಮಾಡಿದ್ದಾರೆ. ಅಗೇನ್ 12 o'clock ಹತ್ರ ನೋಡಿ ಅಗೇನ್ ಒಂದು 2500 rupees ಪುಟ್ ಅಲ್ಲಿ ಒಂದು ಸ್ಮಾಲ್ ಪ್ರಾಫಿಟ್ ನ ಬುಕ್ ಮಾಡಿದ್ದಾರೆ. ಈಗ ತಾನೇ ಹೇಳಿದೆ ಆಫ್ಟರ್ 12 ಆದ್ಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು. ಎಸ್, ನಮ್ಮ ಒಂದು ಮೆಂಟರ್ಶಿಪ್ ಅಲ್ಲಿ ಸ್ಟೂಡೆಂಟ್ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅವ್ರು ನೋಡಿ ಎಕ್ಸಾಕ್ಟ್ ಆಫ್ಟರ್ 12 o'clock ಆದ್ಮೇಲೆ 1 o'clock ಒಳಗಡೆ, 12 o'clock ಇಂದ 1 o'clock ಒಳಗಡೆ ಮಾರ್ಕೆಟ್ ಅಲ್ಲಿ ಅರೌಂಡ್ ಓನ್ಲಿ ಕಾಲ್ ನೋಡಿ ಕಾಣಿಸ್ತದೆ, ಕಾಲ್ ಒಂದ್ರಲ್ಲೇ ಅರೌಂಡ್ 8 to 9,000 ವರೆಗೂ ಗುಡ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಂಡ್ರು. ಕ್ಲಿಯರ್ ಆಯ್ತಾ? ಸೊ ದಿಸ್ ಅ ಪಾಯಿಂಟ್. ಹೀಗೆ ಇನ್ಫಾರ್ಮೇಶನ್ ನ ಆಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳೋರ್ಗೆ ಇದು ಈಸಿ ಆಗುತ್ತೆ ಹಣ ಮಾಡೋದಕ್ಕೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತಾನೆ ಇದ್ದೆ, ಲಾಸ್ಟ್ ವಿಡಿಯೋನ ಯಾರು ಇನ್ಫಾರ್ಮೇಶನ್ ತಗೊಂಡ್ರಿ ಆಕ್ಷನ್ ಮಾಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್, ನಮ್ಮ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಬನ್ನಿ, ಅಲ್ಲಿ ಆಕ್ಷನ್ ಪ್ಲಾನ್ ನ ನೋಡ್ಕೊಳ್ಳಿ ಅಂತ. ಹಾಗಾದ್ರೆ ಬರೀ ನೋಡ್ಕೊಂಡ್ರೆ ಸಾಕ, ಕಾನ್ಫಿಡೆನ್ಸ್ ಬೇಕೋ ಬಿಡು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇವತ್ತು ಕಂಪ್ಲೀಟ್ ಡೌನ್ ಟ್ರೆಂಡ್ ಅಂತ ನಾವು ಆಗೋದ್ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ, ರೈಟ್? ಆದ್ರೆ ಆಗೋಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕಲ್ಲ, ಒಂದು ಸ್ಮಾಲ್ ಕಾನ್ಫಿಡೆನ್ಸ್ ಬರಬೇಕಲ್ಲ, ಯಾವ ರೀತಿ ಆ ರೀತಿ ಬಿಗ್ ಅಮೌಂಟ್ ನ ಮಾಡಕ್ಕಾಗತ್ತೆ. ಎಸ್, ನಿಮ್ಮ ಮೈಂಡ್ ಅಲ್ಲಿ ಇದೆ. ವಿಡಿಯೋದಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳಿದ್ರಿ ಯಾರೋ ಒಬ್ರು 3.5 lakh ಮಾಡಿದ್ರು, ಹೇಗ್ ಮಾಡಿದ್ರು, ಎಷ್ಟು ರಿಸ್ಕ್ ತಗೊಂಡ್ರು ಅನ್ನೋದು ಟಾಪಿಕ್ ಆಗುತ್ತಲ್ಲ. ಎಸ್, ತೋರಿಸ್ಕೊಡ್ತೀನಿ ಕರೆಕ್ಟಾ. ಜಸ್ಟ್ ಫ್ಯೂ ಮಿನಿಟ್ಸ್ ವೇಟ್ ಮಾಡಿ. ನೋಡಿ, ಇವತ್ತಿನ ನಮ್ಮ ನಿಫ್ಟಿ ಇವತ್ತು ಕಂಪ್ಲೀಟ್ ಪುಟ್ಟಿದೆ ಅನ್ನೋದಕ್ಕೆ ಒಂದು ಪಾಯಿಂಟ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಅದರ್ವೈಸ್ ಮಾರ್ಕೆಟ್ ಅಲ್ಲಿ ಒಂದು ಪ್ರಿಪರೇಷನ್ ಚಾರ್ಟ್ ಅಂತ ಕೊಡ್ತೀವಿ. ನೋಡಿ, ಈ ಒಂದು ಪ್ರಿಪರೇಷನ್ ಚಾರ್ಟ್ ಆಪ್ಷನ್ಸ್ ಅಲ್ಲಿ ಒಂದು ಬ್ಲೈಂಡ್ ಮೆಥಡ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಮಿನಿಮಮ್ ರಿಸ್ಕ್ ಅಲ್ಲಿ ಚಾರ್ಟ್ ನೋಡಿದಿರಾ ಯಾವ ರೀತಿ ಮಾಡೋದು ಅನ್ನೋದಕ್ಕೆ ನಮ್ಮ ಸ್ಟೂಡೆಂಟ್ಗೆ ನಾವು ಪ್ರಿಪೇರ್ ಮಾಡಿರ್ತೀವಿ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನೀವು ನೋಡೋದಾದ್ರೆ ಪ್ರೀವಿಯಸ್ ಡೇ, ಒನ್ ಡೇ ಬಿಫೋರ್ ನಾವು ಒಂದು ಆಪ್ಷನ್ ಚಾರ್ಟ್ ನ ಕೊಟ್ಟಿರ್ತೀವಿ. ಒನ್ ಡೇ ಬಿಫೋರ್ ಮಾರ್ಕೆಟ್ ಅಲ್ಲಿ, ಒನ್ ಡೇ ಬಿಫೋರ್ ಅಲ್ಲೇ ಮಾರ್ಕೆಟ್ ಅಲ್ಲಿ ಎಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದೇ ಈ ಚಾರ್ಟ್. ಈ ಚಾರ್ಟ್ ಅಲ್ಲಿ ಏನಿರುತ್ತೆ, ಎಕ್ಸ್ಪೈರಿ ಡೇಸ್ ಅಲ್ಲಿ ಎಷ್ಟು ಗಂಟೆಗೆ ಎಲ್ಲಿ ಎಡ್ಜಿಂಗ್ ಮಾಡಬೇಕು. ಈಗ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಕಾಲ್ ತಗೊಳ್ಳಿ ಅಂತ ಹೇಳಿದ್ವಿ, ಪಾರ್ಟಿಸಿಪೇಟ್ ಮಾಡ್ತಾರೆ. ಡೌನ್ ಬರ್ತಾ ಇದ್ರೆ ಪುಟ್ ಮಾಡ್ತಾರೆ. ಈಗ ಕೆಲವೊಬ್ರಿಗೆ ಡೈರೆಕ್ಷನ್ ಗೊತ್ತಿಲ್ಲ, ಮಿನಿಮಮ್ ರಿಸ್ಕ್ ತಗೊಳ್ಬೇಕು, ಮಿನಿಮಮ್ ಪ್ರಾಫಿಟ್ ಬೇಕಂದ್ರೆ ಇಟ್ಸ್ ಕಾಲ್ ಎಡ್ಜಿಂಗ್ ಅಂತ ಕರಿತೀವಿ. ಒನ್ ಡೇ ಬಿಫೋರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಎಡ್ಜಿಂಗ್ ಮಾಡಬೇಕು, ಯಾವ ಸ್ಟ್ರೈಕ್ ನ ಮಾಡಬೇಕು ಅಂತ ನಿಮ್ಗೆ ಡಿಸಿಷನ್ ತಗೊಂಡಾಗ ವೆರಿ ಈಸಿ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಮಾರ್ಕೆಟ್ ಅಲ್ಲಿ ನಾನು ನಿಮ್ಗೆ
ಇಲ್ಲಿ ಕೊಟ್ಟಿದ್ದೀನಿ ಕಾಣಿಸ್ತಾ ಇದೆಯಾ 25,260 ಹತ್ರ ಬಂದ್ರೆ ಎಡ್ಜಿಂಗ್ ಮಾಡಿ ಅಥವಾ 190 ಹತ್ರ ಬಂದ್ರೆ ಈಗ ಮಾರ್ಕೆಟ್ ನಾವು ನೋಡೋದಾದ್ರೆ ಮಾರ್ನಿಂಗ್ ಅಲ್ಲಿ 260 ಹತ್ರ ಬರಲಿಲ್ಲ 190 ಹತ್ರ ಬಂತು ಆ ಒಂದು ಟೈಮ್ ಅಲ್ಲಿ ನಾವು 25,150 ಕಾಲು ಪುಟ್ಟನ್ನು ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಅರೌಂಡ್ 34 ರುಪೀಸ್ ನಮ್ಮ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು ಹೈಯೆಸ್ಟ್ ನೀವು ನೋಡಿದ್ರೆ 145 ಇನ್ನು ಬಾಟಮ್ ನೀವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 88ಗೆ ಕ್ಲೋಸ್ ಆಗಿದೆ ಅಂದ್ರೆ ನನ್ನ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 34 ಆದ್ರೆ ನಾನು ಕ್ಲೋಸ್ ವರ್ಗೂ ವೇಟ್ ಮಾಡಿದ್ರು 88 ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನನ್ನ ಕ್ಯಾಪಿಟಲ್ ಆಲ್ಮೋಸ್ಟ್ 150% ರಿಟರ್ನ್ ಆಯ್ತು ಜೊತೆಗೆ ಹೈಗೆ ನಾವು ಕ್ಲೋಸ್ ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಲೆವೆಲ್ ಪ್ರಕಾರ ಕ್ಲೋಸ್ ಮಾಡಿದ್ರೆ ಅರೌಂಡ್ 300% ನಾವು ಇವತ್ತು ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಅವಕಾಶ ಇತ್ತು ಒನ್ ಡೇ ಬಿಫೋರ್ ಇನ್ಫಾರ್ಮೇಶನ್ ಅಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ತಗೊಳ್ಬಹುದಾಯ್ತು ಸೆಕೆಂಡ್ ಕನ್ಫರ್ಮೇಶನ್ ಏನಪ್ಪಾ ಇದು ಲಿಸ್ಟ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಎಲ್ಲರಿಗೂ 100 ರೂಪಾಯಿ ಕೊಟ್ಟು ಅಫೋರ್ಡ್ ಮಾಡಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ 100 ರುಪೀಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಕ್ಯಾಪಿಟಲ್ ನೋಡಿ 100 ರುಪೀಸ್ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಿಫ್ಟಿಯಲ್ಲಿ 75 ಲಾಟ್ ಅಂತ ಕರಿತೀವಿ 7,500 ಬೇಕಾಗುತ್ತಲ್ಲ ಕೆಲವರು ಅಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅಂದಾಗ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ನೋಡ್ಬೋದಾ ಅಂದ್ರೆ ಲೀಸ್ಟ್ ಅಂದ್ರೆ 750 ಇಂದ ನಾವು ಪಾರ್ಟಿಸಿಪೇಟ್ ಮಾಡಬಹುದು ಇವತ್ತು ನೀವು ನೋಡೋದಾದ್ರೆ ಸಿಸ್ಟಮ್ ಅಲ್ಲಿ 25,200 25,150 ನೋಡಿ 20 ರುಪೀಸ್ ಇಂದ 16 ರುಪೀಸ್ ಇಂದ ಎಲ್ಲೋಗಿದೆ 110 ಹೋಗಿದೆ ನೀವೇ ನೋಡಬಹುದು 16 ರುಪೀಸ್ ಇಂದ ಇಲ್ಲಿ ನೋಡ್ತಾ ಇರಿ 25,300 250 ವಾಟ್ ಇಸ್ ಅ ಟಾರ್ಗೆಟ್ ನೋಡಿ 250 220 ಟಾರ್ಗೆಟ್ 250 ಪುಟ್ ಎಷ್ಟು 180 ಬ್ಲೂ ಲೈನ್ ಎಲ್ಲಿವರೆಗೂ ಮೇಲೆ ಇರುತ್ತೋ ಅಲ್ಲಿವರೆಗೂ ನೀವು ಬೈ ಮಾಡ್ತಾ ಇರ್ಬೇಕು ಸಿಂಪಲ್ ಸ್ಟ್ರಾಟಜಿ ಬ್ಲೂ ಲೈನ್ ಇಂದ ಕೆಳಗಡೆ ಬಂದ್ರೆ ನೋ ಟ್ರೇಡಿಂಗ್ ಅಂತ ರೆಡ್ ಹತ್ರ ಬಂತು ಅಂದ್ರೆ ಕಂಪ್ಲೀಟ್ ಅದು ಝೀರೋ ಆಗುತ್ತೆ ಅಂತ ಸೊ ವೆರಿ ಸಿಂಪಲ್ ಸ್ಟ್ರಾಟಜಿ ನಮ್ಮ ಸ್ಟೂಡೆಂಟ್ ಹೇಳ್ಕೊಟ್ಟಿರ್ತೀವಿ ನೋಡಿ ಯೂಶಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡ್ಬೇಕಂದ್ರೆ ನನಗೆ ಮಾರ್ಕೆಟ್ ಬ್ಯಾಕ್ ಗ್ರೌಂಡ್ ಗೊತ್ತಿರಬೇಕು ಕಾಲು ಪುಟ್ ಗೊತ್ತಿರಬೇಕು ಸಿಕ್ಕಾಪಟ್ಟ ಇರುತ್ತೆ ಏನು ಇಲ್ಲ ಟೈಮಿಂಗ್ಸ್ ಗೊತ್ತಿರಬೇಕು ಯಾವ ಟೈಮಲ್ಲಿ ಮಾಡಬೇಕು ಯಾವಾಗ ಮಾಡಬಾರ್ದು ಏನ್ ಲೆವೆಲ್ಸ್ ಅಂತ ಎಕ್ಸಾಂಪಲ್ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರುತ್ತೆ ಬ್ಲೂ ಲೈನ್ ಇಂದ ಮೇಲೆ ಇವತ್ತು ಕಾಲ್ ಕಡೆ ಬರಲೇ ಇಲ್ಲ ರೆಡ್ ಲೈನ್ ಇಂದ ಅಂದ್ರೆ ಬಂದ್ರೆ ಏನು ಡೆಡ್ ಅಂತ ಆ ಸ್ಕ್ರಿಪ್ಟ್ ಡೆಡ್ ಅಂತ ಪುಟ್ಟು ನೋಡಿ ಮಾರ್ನಿಂಗ್ ಒಂದು ಸರಿ ರೆಡ್ ಲೈನ್ ಇಂದ ಮಾರ್ಕೆಟ್ ಬ್ಲೂ ಲೈನ್ ಕ್ರಾಸ್ ಮಾಡಿದ್ದು ಯಾವುದೇ ಪಾಯಿಂಟ್ ಅಲ್ಲೂ ಡೌನ್ ಬರಲಿಲ್ಲ 25,250 ನೋಡಿದ್ರೆ 238 ಇಸ್ ಹೈ ನಮ್ಮ ಟಾರ್ಗೆಟ್ 220 ಇತ್ತು ಅದೇ ರೀತಿ 25,200 ಪುಟ್ಟು 190 ಇಸ್ ಹೈ ಇದೆ ಎಲ್ಲಿವರೆಗೂ ಇತ್ತು ಅಂತ ನೋಡಿ ಬ್ಲೂ ಲೈನ್ ಇಂದ ಮೇಲ್ಗಡೆನೆ ಇದೆ ಅಂದ್ರೆ ಏನರ್ಥ ಮಾರ್ಕೆಟ್ ಎಲ್ಲಿವರೆಗೂ ಬರ್ಲಿಲ್ವೋ ರೆಡ್ ಹತ್ರ ಅಲ್ಲಿವರೆಗೂ ಸ್ಟ್ರಾಂಗ್ ಪುಟ್ ಅಂತ 25,200 ಪುಟ್ ನೋಡಿ ವಾಟ್ ಇಸ್ ಹೈಯೆಸ್ಟ್ 180 ನಮ್ಮ ಟಾರ್ಗೆಟ್ ಅಲ್ಲಿ ಮಾರ್ಕೆಟ್ ಎಲ್ಲಿ ರೀಚ್ ಆಗಿದೆ ಅಂತ ನೋಡಿ 190 ಎಲ್ಲ ಟಾರ್ಗೆಟ್ ರೀಚ್ ಆಗಿದೆಯಾ ದಿಸ್ ಇಸ್ ಕಾಲ್ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಅಂತ ಕರಿತೀವಿ ಆರ್ ನಾಟ್ ಎನಿ ಪ್ರೆಡಿಕ್ಷನ್ ನಮ್ಮ ಸ್ಟೂಡೆಂಟ್ ನಮ್ಮ ಫಾಲೋಯರು ಯಾರೆಲ್ಲ ಇದನ್ನ ಯೂಸ್ ಮಾಡ್ಕೊಂಡ್ರು ಅವರು ಇಲ್ಲಿ ಒಂದು ಗುಡ್ ಪ್ರಾಫಿಟ್ ನ ಮಾಡಾಕಾಯ್ತು ಇವರು ಮಾಡಿರುವಂತ ಸ್ಟ್ರೈಕ್ ನೋಡೋಣ 25,100 ಪುಟ್ಟನ್ನ ಅವರು ತಗೊಂಡಿದ್ರು ಅರೌಂಡ್ 7 ರುಪೀಸ್ ಅಲ್ಲಿ ಅವರು 10,000 ಕ್ವಾಂಟಿಟಿ ವರೆಗೂ ತಗೊಂಡಿದ್ರು 10,000 ಕ್ವಾಂಟಿಟಿ ಅಂದ್ರೆ 70,000 ರುಪೀಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅರೌಂಡ್ ಮಾರ್ಕೆಟ್ ಅಲ್ಲಿ 70,000 ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ 9,000 ಕ್ವಾಂಟಿಟಿ 63,000 ರೂಪಾಯಿ ಎಲ್ಲಿ ಕ್ಲೋಸ್ ಮಾಡಿದ್ರು ಅಂದ್ರೆ ಅರೌಂಡ್ 45 ರುಪೀಸ್ ಹತ್ರ ಕ್ಲೋಸ್ ಮಾಡಿದ್ರು ನಿಯರೆಸ್ಟ್ ಹಾಗಾಗಿ ಅವ್ರಿಗೆ 3,54,000 ಒಂದ್ ಸಿಂಗಲ್ ಟ್ರೇಡ್ ಅಲ್ಲಿ ಬಂತು ಇಟ್ಸ್ ಎ ಮಾರ್ಕೆಟ್ ಅಲ್ಲಿ ಇಲ್ಲಿ ಇಷ್ಟೇ ಮಾಡ್ಬೇಕು ಅಂತಲ್ಲ ನಿಮ್ಗೆ ಒಂದು ಲಾಟ್ ತಗೊಂಡಿದ್ರು 7 ರುಪೀಸ್ಗೆ ಇಂಟು 75 ಅಂದ್ರೆ 500 ರುಪೀಸ್ ಬೇಕಾಗಿತ್ತು ಅರೌಂಡ್ 45 ಇಂದ 50 ಹತ್ರ ನೀವು ಕ್ಲೋಸ್ ಮಾಡಿದಿರಾ ಅಂತ ಹೇಳಿದ್ರು 50 ಹತ್ರ ಅರೌಂಡ್ ಮಾರ್ಕೆಟ್ ಅಲ್ಲಿ 3,500 ರುಪೀಸ್ ನಿಮ್ಗೆ ಅಕೌಂಟ್ ಬರ್ತಾ ಇತ್ತು 500 ರುಪೀಸ್ ಇಸ್ ದ ರಿಸ್ಕ್ ನಿಮ್ಗೆ ಮಿನಿಮಮ್ 500 ಇಂದ 3,500 ಮಾಡಬಹುದಾಗಿತ್ತು ಅದೇ ಅವ್ರ ಧೈರ್ಯ ಇನ್ಫಾರ್ಮೇಶನ್ ಎಲ್ಲ ಸ್ಟ್ರಾಂಗ್ ಇದ್ದಿದ್ದರಿಂದ ಅವ್ರು 70,000 ರಿಸ್ಕ್ ತಗೊಂಡ್ರು ಅವ್ರಿಗೆ 3,50,000 ರುಪೀಸ್ ವರೆಗೂ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳಕಾಯ್ತು ಎಸ್ ಹಾಗಾದ್ರೆ ಅರ್ಥ ಆಗ್ತಾ ಇದೆಯಲ್ಲ ಇನ್ಫಾರ್ಮೇಶನ್ ರೈಟ್ ಆಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರೆ ರಿಸಲ್ಟ್ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅನ್ನೋದು ಪಾಯಿಂಟ್ ವಿತ್ ಲೋ ರಿಸ್ಕ್ ಅಲ್ಲಿ ಹೈ ರಿಟರ್ನ್ ಅಂತ ಹೇಳ್ತಾ ಇದ್ದೀವಿ ರೈಟ್ ಹಾಗಾದ್ರೆ ಇಲ್ಲಿವರೆಗೂ ನಮ್ಮ ಇನ್ಫಾರ್ಮೇಶನ್ ಯಾರೆಲ್ಲ ಆಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರಿ ಅವರೆಲ್ಲರೂ ಮತ್ತೊಮ್ಮೆ ಲೈಕ್ ಮಾಡಿ ಅಂತ ಹೇಳ್ತಾ ಎಸ್ ಇನ್ನು ನಾವು ಮಾರ್ಕೆಟ್ ಅಲ್ಲಿ 25th ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ ನೋಡಿ ಮಾರ್ಕೆಟ್ ಅಲ್ಲಿ 25th ಮಾರ್ಕೆಟ್ ಅಲ್ಲಿ ನಿಫ್ಟಿ ಏನ್ ಇವತ್ತು ಟ್ರೇಡ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ನಿಫ್ಟಿ ಏನ್ ಟ್ರೇಡ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ 25,062 ಹತ್ರ ಮಾರ್ಕೆಟ್ ಏನ್ ಕ್ಲೋಸ್ ಆಗಿದೆ ಕ್ಲೋಸಿಂಗ್ ಅಲ್ಲಿಂದ ಮಾರ್ಕೆಟ್ ನಾವು ನೋಡೋದಾದ್ರೆ 25,000 ಇಂದ 25,100 ಸೈಡ್ ವೇಸ್ ಆಗುತ್ತೆ ಹಾಗೆ ಮಾರ್ಕೆಟ್ ಅಲ್ಲಿ 25,150 25,210 25,270 ಇದು ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ಸ್ ಆಯ್ತು ಅಂದ್ರೆ ಬಾಟಮ್ ಸೈಡ್ ಅಲ್ಲಿ 24,940 24,860 24,790 ಡೌನ್ ಸೈಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಆಗುತ್ತೆ ಇನ್ನು ನಿಫ್ಟಿ ನೋಡಿದ್ವಿ ಇಂಡೆಕ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನೋಡ್ಬೇಕಲ್ವಾ ಎಸ್ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಾವು ಮಾರ್ಕೆಟ್ ಅಲ್ಲಿ ಎಸ್ ಏನೋ ಒಂದು ಇವತ್ತು ಕ್ಲೋಸಿಂಗ್ ಆಗಿದೆ ಆ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅನ್ನ 56,950 ಇಂದ 57,150 ಸೈಡ್ ವೇಸ್ ಅಂತ ಕರಿತೀವಿ ಸೈಡ್ ವೇಸ್ ಹಾಗೆ
57,250, 57,450, 57,650 ಇದನ್ನ ಮಾರ್ಕೆಟ್ ಅಲ್ಲಿ ಅಪ್ಪರ್ ಲಿಮಿಟ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಆಯ್ತು ಅಂದ್ರೆ 56,700, 56,450, 56,250 ಬಾಟಮ್ ಸಪೋರ್ಟ್ ಅಂತ ಕರಿತೀವಿ. ಎಸ್, ಇಲ್ಲಿವರೆಗೂ ಇನ್ಫಾರ್ಮೇಶನ್ ತಗೊಂಡ್ರಿ. ಹೌದು ಸರ್, ಇವತ್ತಿನ ತರನೇ ಆಕ್ಷನ್ ಪ್ಲಾನ್ ಇರುತ್ತಾ ಅಂದ್ರೆ ಡೆಫಿನೆಟ್ ಆಗಿ ಇರುತ್ತೆ. ನಾಳೆ ಮಾರ್ನಿಂಗ್ ನಮ್ದು ಆಕ್ಷನ್ ಪ್ಲಾನ್ 9 o'clock ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಒಂದು ಆಕ್ಷನ್ ಪ್ಲಾನ್ ನೋಡ್ಬೇಕು ಅನ್ನಿಸ್ತಾ ಇದೆ, ಆಲ್ರೆಡಿ ಟ್ರೇಡಿಂಗ್ ಅಲ್ಲಿ ಇರೋರು, ಅವರು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಆ ಲಿಂಕ್ ಸಿಗುತ್ತೆ. ನೀವು ಸಹ ಲೈವ್ ಅಲ್ಲಿ ಡಿಸ್ಕಸ್ ಮಾಡಬಹುದು. ಈಗೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇದೇ ರೀತಿ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೋದು. ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಬೈ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಎಷ್ಟು ರಿಸ್ಕ್ ಇರುತ್ತೆ ಅಂತ. ಇದು ಎಜುಕೇಶನಲ್ ಪರ್ಪೋಸ್ ಇರೋದ್ರಿಂದ ಯಾರಿಗೆಲ್ಲ ಮಾರ್ಕೆಟ್ ಗೊತ್ತಿದೆ ಅವ್ರು ಮಾತ್ರ ಲಾಗಿನ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್. ಸರ್, ನಮ್ಗೆ ಇನ್ನ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ, ನೀವೇನು ಹೇಳ್ತಾ ಇದ್ದೀರಾ, ಒಂದು ಟಮ್ಲೈನ್ ನೋಡ್ಬಿಟ್ಟು ಬಂದ್ವಿ, ಎಸ್ ಇಂಪ್ರೆಸಿವ್ ಆಗಿದೆ, ಬಟ್ ಮಾರ್ಕೆಟ್ ನಾಲೆಡ್ಜ್ ಇಸ್ ಝೀರೋ ಅಂದ್ರೆ ಡೋಂಟ್ ವರಿ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಎನಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಮಾಲ್ ಟ್ರೇಡಿಂಗ್ ಅವೇರ್ನೆಸ್ ಸೆಷನ್ ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಎವ್ರಿ ಸಂಡೇ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಡೀಟೇಲ್ಸ್ ನ ಆ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಸೇಮ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕನೆಕ್ಟ್ ಮಾಡಿದಾಗ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಇನ್ನು ಲಾಸ್ಟ್ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ, ಇಂಡೆಕ್ಸ್ ಅಂದ್ರೆ ತುಂಬಾ ಕಷ್ಟ, ನನಗೆ ಬೇಡ, ಸ್ಟಾಕ್ಸ್ ಅಲ್ಲಿ ಮಾಡ್ತೀನಿ ಅನ್ನೋರಿಗೆ ನಮ್ಮ ಇವತ್ತು ಶಾರ್ಟ್ ಲಿಸ್ಟ್ ಮಾಡಿರುವಂತ ಸ್ಟಾಕ್ ನೋಡೋದಾದ್ರೆ ಬಿ ಸಾಫ್ಟ್ ಅಂತ ಕರಿತೀವಿ. ಬಿ ಸಾಫ್ಟ್ ಸ್ಟಾಕ್, ಬಿ ಸಾಫ್ಟ್, ರಿಲಯನ್ಸ್, L&T ಈ ಮೂರು ಕಂಪನಿನ ನಾವು ಇವತ್ತು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೀವಿ. ಯಾಕೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಕೆಲವೊಂದು ಲೆವೆಲ್ಸ್ ಅಲ್ಲಿ ಮಾಡಿರ್ತೀವಿ, ರೈಟ್? ಪ್ರಡಿಕ್ಷನ್ ಮಾಡ್ತಾ ಇಲ್ಲ, ಅದಕ್ಕೆ ಆದಂತ ಒಂದು ಟೈಮ್ ಇರುತ್ತೆ, ಅದಕ್ಕೆ ಆದಂತ ಒಂದು ಲೆವೆಲ್ಸ್ ಇರುತ್ತೆ. ನೋಡಿ, ಟೈಮ್ ಇರುತ್ತೆ, ಲೆವೆಲ್ಸ್ ನ ತೋರಿಸಿರ್ತೀನಿ, ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದು ಒಂದು ರೂಲ್ ಇರುತ್ತೆ. ಆ ಬೇಸ್ ಮೇಲೆ ಮಾರ್ಕೆಟ್ ಮೊಮೆಂಟಮ್ ಆಗುತ್ತೆ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ನಾವು 24th ಹೇಗಿತ್ತು, ಹಣನ ಹೇಗೆ ಮಾಡ್ಬೋದು, ಎಷ್ಟು ಕಂಫರ್ಟ್ ಆಗಿ ಮಾಡ್ಬೋದು, ಇನ್ಫಾರ್ಮೇಶನ್ ಆಕ್ಷನ್ ಇದ್ರೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಏನ್ ರಿಸಲ್ಟ್ ಸಿಗುತ್ತೆ ಅಂತ ನಾವು ನೋಡಿದ್ವಿ. ಅದೇ ರೀತಿ 25th ಜುಲೈಗೆ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ, ಇನ್ಫಾರ್ಮೇಶನ್ ತಗೊಂಡಿದೀವಿ. ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ, ಆಕ್ಷನ್ ಹೆಂಗ್ ನಡೆಯುತ್ತೆ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ರೈಟ್, ಹಾಗಾದ್ರೆ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ 25th ಜುಲೈಯಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮುಂದೆ ನೆಕ್ಸ್ಟ್ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.